ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ವ್ಲಾಗ್ನ ಶುರು ಮಾಡೋಣಂತ. ನಾನು ಬುಧವಾರ ಸಂಜೆ ಮುಂದೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡ್ರಿ. ಯಾಕಂದ್ರೆ ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡೇ ಇರಲಿಲ್ಲ. ಅವತ್ತು ಡಿಮಾರ್ಟಿಗೆ ಹೋಗಿದ್ದು. ನಾವು ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಸಾನ್ವಿನ ಕರ್ಕೊಂಡು ಒಂದು 2 ಗಂಟೆಗೆ ಅಂದ್ರೆ ಹೋಗಿದ್ದೀವಿ ಡಿಮಾರ್ಟಿಗೆ. ಡಿಮಾರ್ಟದ ವಿಡಿಯೋ ನಾನು ಶೇರ್ ಮಾಡ್ಕೋಬೇಕಂದ್ರೆ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕೆ ಅಲಾವಿಲ್ಲ. ಹಾಗಾಗಿ ನಾನು ಡಿಮಾರ್ಟ್ಗೆ ಹೋದಾಗೆಲ್ಲ ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ. ಅದರ ಬಂದ ಮೇಲೆ ನಾನು ಏನೇನು ಗ್ರಾಸರಿ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಇನ್ನು ಯಾರು ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿರಿ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಕಾಕ ಇವತ್ತು ನಾನು ಪಲಾವ್ ಮಾಡ್ತೀನಿ ಅಂತಂದರು. ಸರಿ ಆಯಿತು ಮಾಡಿರಿ, ನನಗೂ ಬೇಸರಾಗೈತಾನ ಅಂತಲೇ ಅವರ ಸ್ಟಾರ್ಟ್ ಮಾಡಿದರು. ಬರೀ ಇವಾಗ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣಂತ. ಮೊದಲು ಒಂದು ಕುಕ್ಕರ್ಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕೊಂಡಾರು ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಾರು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಳಕತ್ತಾರೆ ನೋಡ್ರಿ. ನಾವು ಫಸ್ಟ್ ಈರುಳ್ಳಿ ಹಾಕ್ತೀವಿ, ಅವ್ರು ಕರ್ಬೇವಿನ ಸೊಪ್ಪು ಹಾಕ್ಯಾರು. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳಕತ್ತಾರೆ ನೋಡ್ರಿ. ನಂತರ ಇವಾಗ ಮಸಾಲೆ ಐಟಮ್ಸ್ ತೆಗೆದಿಟ್ಕೊಂಡಿದ್ರಲ್ಲ, ಚಕ್ಕೆ, ಲವಂಗ, ಕಸೂರಿ ಮೇಥಿ ಎಲ್ಲ ಏನೇನು ಮಸಾಲೆ ಪದಾರ್ಥ ಇರ್ತದಲ್ಲ ಅದನ್ನೆಲ್ಲ ಹಾಕ್ಕೊಂಡಾರು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತಾರು. ಒಬ್ಬೊಬ್ಬರು ಮಾಡೋದು ರೆಸಿಪಿ ಒಂದೊಂದು ಥರ ಇರ್ತೈತಿ ಡಿಫ್ರೆಂಟಾಗಿ. ಹಾಗಾಗಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನಾನು ಸುಮ್ಮನೆ ವೀಡಿಯೋನ ಮಾಡ್ಕೊಳಕತ್ತಿದ್ನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತಾರೆ ನೋಡ್ರಿ. ಈರುಳ್ಳಿ ಒಂಚೂರು ಸಾಫ್ಟ್ ಆದಮೇಲೆ ಕಟ್ ಮಾಡಿರುವಂಥ ತರಕಾರಿ ಹಾಕ್ಕೊಳಕತ್ತಾರು. ಬೀನ್ಸು, ಕ್ಯಾರೆಟು, ಬೀಟ್ರೂಟು ಮತ್ತು ಟೊಮೆಟೊ ಹಾಕ್ಕೊಂಡಾರು ನೋಡ್ರಿ. ಬೀಟ್ರೂಟ್ ಎಲ್ಲ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅವರು ಮನೆಯಾಗಿತ್ತಲ್ಲ ಹಾಗಾಗಿ ಬೀಟ್ರೂಟನ್ನು ಹಾಕಿದಾರು. ತರಕಾರಿ ಎಲ್ಲ ಒಂಚೂರು ಸಾಫ್ಟ್ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಕತ್ತಾರು. ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕತ್ತಾರೆ ನೋಡ್ರಿ. ಜಾಸ್ತಿ ಏನು ಹಾಕಿಲ್ಲ, ಸಾಂಬಾರು ಪುಡಿ ಒಂಚೂರು ಹಾಕ್ಕೊಂಡಾರು. ಆಮೇಲೆ ಧನಿಯಾ ಪುಡಿ 1 ಚಮಚದಷ್ಟು ಧನಿಯಾ ಪುಡಿ ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಳಕದಾರು. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಲ್ಲ ಹಾಗಾಗಿ ಅಚ್ಚ ಖಾರದ ಪುಡಿ ಎಲ್ಲ ಏನು ಹಾಕಿಲ್ಲ. ಎಲ್ಲ ತರಕಾರಿ ಎಲ್ಲ ಒಂಚೂರು ಸಾಫ್ಟ್ ಆದಮೇಲೆ ಅಕ್ಕಿ ಹಾಕ್ಕೊಂಡಾರು ನೋಡ್ರಿ. 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ರು ಅವರು. ಅಕ್ಕಿ ಹಾಕಿ ಫ್ರೈ ಮಾಡಿ ಇವಾಗ ಅದಕ್ಕೆ 2.5ಗೆ 5 ಗ್ಲಾಸಷ್ಟು ನೀರು ಹಾಕಿದಾರು. ನೀರು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ, ಇದು ದೊಡ್ಡ ಕುಕ್ಕರ್ ಇರೋದ್ರಿಂದ ಒಂದೇ ಒಂದು ವಿಷಲ್ ಹೊಡ್ಸ್ಕೊಳಕತ್ತೀವಿ ನಾವು ನೋಡ್ರಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಪಲಾವ್ ಮಾಡೋಕ್ಕೆ ಇಟ್ಟೀವಿ. ಪಲಾವ್ ಜೊತೆಗೆ ಏನಾದರೂ ನೆಂಚ್ಕೊಳಕ್ಕೆ ಬೇಕಂತೇಳಿ ಅವ್ರ ಮತ್ತು ಅಂಗಡಿ ಹೋಗಿ ಮೊಟ್ಟೆ ತೊಗೊಂಡು ಬಂದು ಇವಾಗ ಆಮ್ಲೆಟ್ ಮಾಡತ್ತಾರೆ ನೋಡ್ರಿ. ನಾನೇ ಮಾಡ್ತೇನೆ ಆಮ್ಲೆಟ್ ಅಂತೇಳಿ ಅವರ ಮಾಡಕತ್ತಿದ್ರು. ಅದರ ರೆಸಿಪಿ ನಾನೇನು ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿಲ್ಲ. ಇವತ್ತು ರಾತ್ರಿ ಊಟಕ್ಕೆ ವೆಜಿಟೇಬಲ್ ಪಲಾವ್ ಮತ್ತು ಆಮ್ಲೆಟ್ ಮಾಡಿದ್ರು ನೋಡ್ರಿ. ಟೇಸ್ಟ್ ಅಂತೂ ಭಾರಿ ಮಸ್ತಾಗಿತ್ತು, ನನಗಂತೂ ಇಷ್ಟ ಆಯಿತು. ನಾನು ಮೊದಲೇ ಹೇಳಿದ್ನಿ ಅವ್ರಿಗೆ, ಚಲೋ ಏನಾದರೂ ಮಾಡಲಿಲ್ಲ ಅಂದ್ರೆ ನಾನು ಹೋಟೆಲಿಂದ ಊಟ ತಂದು ಕೊಡ್ಬೇಕು ನೀವು ಅಂತೇಳಿ. ಆಯಿತು ತಿಂದು ನೋಡುವ ಮೊದಲ ಚಲೋ ಮಾಡ್ತೀನಿ ಅಂತಂದಿದ್ರು. ಹಂಗೆ ನಾನು ಚಲೋ ಮಾಡಿದರು. ಟೇಸ್ಟ್ ಅಂತೂ ನನಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ನನಗೂ ಬೇಸರಾಗಿತ್ತು ಅಡುಗೆ ಮಾಡೋಕ್ಕೆ. ಅವತ್ತು ನನಗೆ ಅಡುಗೆ ಮಾಡಿ ನಮ್ಮ ಕಾಕ ನೋಡ್ರಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗೆ ಅವ್ರು ಅಡುಗೆ ಮಾಡಿ ಕೊಟ್ಟಿದ್ದರಿಂದ. ಇಲ್ಲಾಂದ್ರೆ ನಾನೇ ಅಡುಗೆ ಮಾಡಬೇಕಾಗಿತ್ತು. ಎಲ್ಲರೂ ಕೂಡ ಇವಾಗ ಊಟ ಮಾಡಿದ್ದೀವಿ ರಾತ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ. ಯಾಕಂದ್ರೆ ಅದು ಸ್ವಲ್ಪ ಆಗಿತ್ತು ವಿಡಿಯೋ, ಒಂದು ಶಾರ್ಟ್ ವಿಡಿಯೋ ಆಗಿತ್ತದ. ಅದನ್ನು ಹೆಂಗೆ ಅಷ್ಟು ಸಣ್ಣ ವಿಡಿಯೋನ ಅಪ್ಲೋಡ್ ಮಾಡೋದು ಅಂಥೇಳಿ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೀನಿ. ಬೆಳಗ್ಗೆ ಎದ್ದು ಹಾಲು ಕಾಯಕ್ಕಿಟ್ಟು ರಾತ್ರಿ ಎಲ್ಲ ಏನು ತೊಳೆದಿಟ್ಟಿದ್ನೆಲ್ಲ ಪಾತ್ರೆಗಳು ಅವನ್ನೆಲ್ಲನೂ ಜೋಡಿಸ್ಕೊಳಕತ್ತೀನಿ. ಈಗ ಫಸ್ಟ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಅಂದ್ರೆ ಅಡುಗೆ ಕೆಲಸ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರ್ತೈತಿ. ಹಾಗಾಗಿ ಒಂದು ಕಡೆ ಚಹಾ ಮಾಡೋಕೆ ಇಟ್ಕೊಂಡು ಬಾಂಡೆ ಎಲ್ಲ ನಾನು ಜೋಡಿಸ್ಕೊಳಕತ್ತಿದ್ನಿ. ರಾತ್ರಿನೇ ಎಲ್ಲ ತೊಳೆದಿಟ್ಬಿಟ್ಟಿರ್ತೀನಿ, ಬೆಳಗ್ಗೆ ಬರೀ ಜೋಡಿಸ್ಕೊಳ್ಳೋದಷ್ಟೇ ಇತ್ತು. ಇವಾಗ ನೋಡ್ರಿ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಳಕತ್ತೀನಿ. ಇವಾಗ ನಾನು ಚಹಾ ಮಾಡ್ಕೊಂಡು ಚಹಾ ಕುಡಿಯತ್ತೆ ನೋಡ್ರಿ. ಫಸ್ಟ್ ಎದ್ದ ತಕ್ಷಣ ನಾನು ಯಾವಾಗಲೂ ನನ್ನ ವೀಡಿಯೋದೊಳಗೆ ನೋಡಿರ್ತಾರೆ ನೀವು. ಫಸ್ಟ್ ಚಹಾ ಕುಡ್ದೆ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಇನ್ನು ಯಾರೂ ಎದ್ದಿರಲಿಲ್ಲ, ಸಾನ್ವಿನೂ ಎದ್ದಿರಲಿಲ್ಲ, ನಮ್ಮ ಮನೆಯವರು ಎದ್ದಿರಲಿಲ್ಲ, ಮತ್ತು ನಮ್ಮ ಕಾಕನೂ ಅಷ್ಟೇ ಇನ್ನೂ ಎದ್ದಿರಲಿಲ್ಲ. ಅವರು ಮಲಗಿದ್ರು. ನಾನು ಎದ್ದ ಇವಾಗ ಚಹಾ ಕುಡಿದು ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ನಾಷ್ಟಕ್ಕೆ ನಾನು ಉಪ್ಪಿಟ್ಟಾರ ಅವಲಕ್ಕಿ ಏನಾರ ಮಾಡ್ಬೇಕಂತ ಅಂದ್ಕೊಂಡು, ಆದ್ರೆ ನಮ್ಮ ಕಾಕ ಏನೂ ಬೇಡವ ನಾನು ಚಪಾತಿನ ತಿಂತೀನಿ, ಚಪಾತಿನ ಮಾಡಿಬಿಡು ಒಮ್ಮೆ ಅಂತಂದರು. ಆಯ್ತು ಅಂಥೇಳಿ ನಾನು ಹಂಗೆ ಒಮ್ಮೆ ಡೈರೆಕ್ಟ್ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೀನಿ. ನಾಷ್ಟ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿ ನಾನು ಚನ್ನಂಗಿ ಕಾಳು ಬರ್ತಾವಲ್ಲ ಅವನ್ನ ನೆನೆಸಿಟ್ಟಿದ್ನಿ. ಮತ್ತು ಮಡ್ಕೆ ಕಾಳು ನೋಡ್ರಿ, ಮಡ್ಕೆ ಕಾಳನ್ನು ನೆನೆಸಿಟ್ಟಿದ್ನಿ. ಅಂದ್ರೆ ಮಡ್ಕೆ ಕಾಳು ಮೊಳಕೆ ಕಟ್ಟಬೇಕಿತ್ತಲ್ಲ, ಅದಕ್ಕಾಗಿ ಒಂದು ದಿವಸ ಮುಂಚೆ ನಾನು ಅವನ್ನ ಮಡ್ಕೆ ಕಾಳು ಮೊಳಕೆ ಕಟ್ಟಕ್ಕಂಥೇಳಿ ಅವನೂ ಜೊತೆಗೆ ನೆನೆಸಿಟ್ಬಿಟ್ಟಿದ್ನಿ. ಇವಾಗ ನೀರು ಬಸಿದಿಟ್ರೆ ನಾಳೆ ನೋಡ್ಕೊ ಮೊಳಕೆ ಬಂದುಬಿಡ್ತಾವೆ. ಮತ್ತು ಚನ್ನಂಗಿ ಕಾಳನ್ನು ನಾನು ನೆನೆಸಿಟ್ಟಿದ್ನಿ. ಅವನು ಇವಾಗ ಕುಕ್ಕರಲ್ಲಿ ಹಾಕಿ ವಿಸಲ್ ಹೊಡಿಸ್ಕೊಂಡು ಪಲ್ಯ ಮಾಡಬೇಕು. ತರಕಾರಿ ಎಲ್ಲ ಏನಾದರೂ ಮನೆಯಾಗ ಇರಲಿಲ್ಲ ಅಂದ್ರೆ ನಾನು ಈ ರೀತಿ ಕಾಳೆಲ್ಲ ಯೂಸ್ ಮಾಡಿಕೊಂಡು ಪಲ್ಯನ ಮಾಡಿರ್ತೀನಿ.
ಅದೇನು ಚನ್ನಂಗಿ ಕಾಳು ಇರ್ತಾವಲ್ಲ ಅವ್ನು ರಾತ್ರಿ ನಾನು ನೆನೆಸಿದ್ನಿ. ಆದ್ರೆ ಕುಕ್ಕರ್ ಒಳಗೆ ವಿಷಲ್ ಹೊಡೆಸ್ಕೊಂಡೇನೆ ಅದು ಸ್ವಲ್ಪ ಜಾಸ್ತಿ ಬೆಂದಂಗಾತು. ಅದಕ್ಕಾಗಿ ಈಗ ನಮ್ಮ ಸೈಡೆಲ್ಲ ಹುಳುಪಲ್ಲೆ ಅಂಥೇಳಿ ಮಾಡ್ತಾರೋ ಅದನ್ನು ಮಾಡಿರಾತಂತೇಳಿ ಇವತ್ತು ಚನ್ನಂಗಿ ಕಾಳು ಹಾಕಿ ನಾನು ಹುಳುಪಲ್ಲೆ ಮಾಡಿದಂಗೆ ಮಾಡೀನಿ. ಇಲ್ಲಂತಂದ್ರೆ ನಾವು ಪಾತ್ರೆ ಒಳಗೆ ಬೇಯಿಸ್ಕೋಬೇಕು, ಆವಾಗ ಚಂದಾಗ ನೀಟಾಗಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬೇಯ್ತಾವವು. ಚನ್ನಂಗಿ ಕಾಳು ರಾತ್ರಿ ನೆನೆಸಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಬೇಯಬೇಕಾದ್ರೆ. ಪಾತ್ರೆ ಒಳಗೆ ಹಾಕಿ ನಾವು ಒಂದು 10 ನಿಮಿಷ ಬೇಯಿಸಿರೋ ಸಾಕು, ಕರೆಕ್ಟಾಗಿ ಬೆಂದು ಬಿಡ್ತಾವೆ. ಆದರೆ ನಾನು ಕುಕ್ಕರ್ ಒಳಗೆ ಹಾಕಿಬಿಟ್ನಿ, ಅವು ಸ್ವಲ್ಪ ಜಾಸ್ತಿನ ಬೆಂದು. ಅದಕ್ಕಾಗಿ ನಾನು ಸ್ವಲ್ಪ ತೆಳ್ಳಗನ ಮಾಡೀನಿ, ಅದನ್ನು ಗೊಜ್ಜು ಥರ ಮಾಡೀನಿ. ನಮ್ಮ ಕಡೆ ಹುಳುಪಲ್ಲೆ ಅಂತ ಹೇಳ್ತಾರೆ ಅದಕ್ಕೆ, ಆ ರೀತಿ ಮಾಡಿದ್ನಿ. ನೀವೇನಾದರೂ ಹುಳುಪಲ್ಲೆ ಎಲ್ಲ ಹಂಗೆ ಬಿಡಿ ಬಿಡಿಯಾಗಿ ಕಾಳು ಇದ್ದು ನಾವು ಒಗ್ಗರಣೆ ಉಸಳಿಗತೆ ಮಾಡ್ತೀವಿ ಅಂತಂದ್ರೆ ಪಾತ್ರೆ ಒಳಗೆ ಹಾಕಿ ಬೇಯಿಸ್ಕೊರಿ. ನಾನು ಲಾಸ್ಟ್ ಟೈಮ್ ಎಲ್ಲ ಪಾತ್ರೆ ಒಳಗೆ ಬೇಯಿಸಿದ್ನಿ, ಆದ್ರೆ ಈ ಸರಿ ಕುಕ್ಕರ್ ಒಳಗೆ ನೋಡೋಣ ಅಂತೇಳಿ ಕುಕ್ಕರ್ ಒಳಗೆ ಇಟ್ನಿ, ಅದು ಜಾಸ್ತಿ ಬೆಂದು ಬಿಡ್ತು. ಅದಕ್ಕಾಗಿ ನಾನು ಹುಳುಪಲ್ಲೆ ಮಾಡಿದ್ದೀನಿ. ಇನ್ನು ಚಪಾತಿ ಮಾಡಬೇಕು ಅದ್ರ ಜೋಡಿ, ಮತ್ತು ಅನ್ನ ಸಾಂಬಾರು ಮಾಡ್ಬೇಕು ನೋಡ್ರಿ ಇವತ್ತು. ನಮ್ಮ ಕಾಕ ಅಲ್ಲಿ ಬ್ಯಾಚುಲರ್ ರೂಮಲ್ಲಿ ಇರ್ತಾರೆ ಅವ್ರ ಫ್ರೆಂಡ್ಸ್ ಜೋಡಿ. ಹಾಗಾಗಿ ಅವ್ರಿಗೆ ರೊಟ್ಟಿ ಚಪಾತಿ ಎಲ್ಲ ಅಪರೂಪ. ಅವರು ಬೇರೆ ಅಡುಗೆ ಎಲ್ಲ ಮಾಡ್ಕೋತಾರೋ, ಆದರೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದು ಕಡಿಮೆ. ಅದಕ್ಕಾಗಿ ಅವ್ರು ನಮ್ಮ ಮನೆಗೆ ಬಂದಾಗ ರೊಟ್ಟಿ ಚಪಾತಿನ ಜಾಸ್ತಿ ಕೇಳ್ತಾರೋ. ರೈಸ್ಕನ್ನು ಇಡಾಕತ್ತೀನಿ ಒಂದು ಕಡೆ, ರೈಸನ್ನು ಅದ್ರ ಪಾಡಿಗೆ ಅದಾಗ್ತದೆ ಅಂತೇಳಿ ರೈಸನ್ನು ಒಂದು ಪಾತ್ರೆ ಮೇಲೆ ಇಟ್ಟು, ಒಂದು ಒಲೆ ಮೇಲೆ ಇಟ್ಟು ಕಾಳನ್ನು ಬೇಯಿಸಾಕಿಟ್ಟನಿ. ಹಂಗೆ ಕಾಳು ಬೆಂದಾದ್ಮೇಲೆ ಸಾರು ಮಾಡೋಕ್ಕೆ ಬೇಳೆ ಕುದಿಯಾಕಿಡಬೇಕು. ಈಗ ಮನ್ಯಾಗ ಒಂದು ಕುಕ್ಕರ್ ಆಗಿಬಿಟ್ಟತಿ, ಸಣ್ಣದ ಕುಕ್ಕರ. ಅದಕ್ಕಾಗಿ ಒಂದು ಬೇಯಿಸ್ಕೊಂಡು ತೆಗೆದಾದ್ಮೇಲೆ ಇನ್ನೊಂದು ಬೇಯಿಸ್ಬೇಕಾಗೈತಿ. ಈಗ ನೋಡೋಣಂತ ನೆಕ್ಸ್ಟ್ ಇನ್ನೊಂದು ಕುಕ್ಕರ್ ತೊಗೋಬೇಕಂತ ಅಂದ್ಕೊಂಡೀನಿ. ನೋಡೋಣಂತ ಆದ್ರೆ ತೊಗೊಳ್ತೀನಿ. ಈಗಿನ್ನ ಈ ಕುಕ್ಕರೆಲ್ಲ ತೊಗೊಂಡು ಬಂದು ನಾನು ಭಾಳ ದಿವಸ ಆಗಿಲ್ಲ, ಅದಕ್ಕಾಗಿ ಇವಾಗ ಸದ್ಯಕ್ಕೇನು ತೊಗೊಂಡಿಲ್ಲ. ಮನ್ಯಾಗ ಒಂದಷ್ಟು ಹಳೆ ಕುಕ್ಕರ್ ಅದಾವು, ಒಂದು 3 ಹಳೆ ಕುಕ್ಕರ್ ಅದಾವು. ಅವು ವಿಷಲ್ ಅದು ಏನು ಸರಿಯಾಗಿ ಬರವಲ್ಲು, ರಿಪೇರಿನೂ ಮಾಡಿಸಿರೋ ಅಷ್ಟೇ ಸರಿಗೆ ಬರವಲ್ಲು. ಹಾಗಾಗಿ ಅವನ್ನೆಲ್ಲ ಹಾಕಿ ಒಂದು ಕುಕ್ಕರ್ ತೊಗೋಬೇಕು ಅಂದ್ಕೊಂಡೇನಿ. ನೋಡೋಣಂತ ತೊಗೊಂಡೆ ಅಂದ್ರೆ ತೋರಿಸ್ತೇನೆ ನಿಮಗೂ. ಎಲ್ಲನೂ ಬೇಯಾಕಿಟ್ಟ ಇವಾಗ ನಾನು ಬಂದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೇನೆ ನೋಡ್ರಿ. ರಂಗೋಲಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಆಮೇಲೆ ನಮ್ಮ ಸಾನ್ವಿಯನ್ನು ಎದ್ದು ಬಂದಿದ್ಲು, ಆಕಿ ಬೂಸ್ಟ್ ಮಾಡಿ ಕೊಡಮ್ಮ ಅಂದ್ಲು. ಸರಿ ಆಯ್ತು ಅಂತೇಳಿ ಆಕಿಗೆ ಬೂಸ್ಟ್ ಮಾಡಿ ಕೊಡಕತ್ತೀನಿ ನೋಡ್ರಿ. ಈಗ ಆಕಿ ಒಂದೊಂದು ಸರಿ ಬರೀ ಹಾಲು ಸಕ್ಕರೆ ಅಷ್ಟೇ ಕುಡಿತಾಳು, ಒಂದೊಂದು ಸರಿ ಬೂಸ್ಟ್ ಕುಡಿತಾಳು. ದಿನ ಬೂಸ್ಟ್ ಬೇಕಂತೇನಿಲ್ಲ, ಹಾಲು ಸಕ್ಕರೆ ಅಷ್ಟೇ. ಒಟ್ಟು ಎದ್ದ ತಕ್ಷಣ ಆಕಿಗೆ ಏನಾದರೂ ಒಂದು ಕುಡಿಯೋಕ್ಕಿರಬೇಕು. ಆಕಿಗೆ ಹಾಲು ಮಾಡಿಕೊಟ್ಟು ಇವಾಗ ಪಲ್ಯಕ್ಕೆಲ್ಲ ನಾನು ಒಗ್ಗರಣೆ ಹಾಕಿದ್ದೇನೆ ನೋಡ್ರಿ. ಇದರ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಟೈಮನ್ನು ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಬೇಗ ಹೋಗ್ಬೇಕಂತ ಹೇಳಿರಲ್ಲ, ಹಾಗಾಗಿ ಅರ್ಜೆಂಟಿಗೆ ಏನು ಲೇಟಾಗಿ ಬಿಡ್ತದೆ ಅಂಥೇಳಿ ಎಲ್ಲ ಬೇಗ ನಾನು ಹಂಗೆ ಒಗ್ಗರಣೆ ಹಾಕಿಬಿಟ್ನಿ. ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿದ್ನಿ, ಚಪಾತಿ ಹಿಟ್ಟು ಕಲಸಿಟ್ಟಿದ್ನಿ. ಸಾನ್ವಿಗೆ ಸ್ನ್ಯಾಕ್ಸ್ಗೆ ಕಾರ್ನ್ ಇತ್ತು ಮನ್ಯಾಗ, ಒಂದು ತಂದಿದ್ನಿ, ಅದರೊಳಗೆ ಅರ್ಧ ಮಾಡಿದ್ನಿ, ಇನ್ನೊಂದು ಅರ್ಧ ಹಂಗೆ ಇತ್ತು ಫ್ರಿಜ್ ಒಳಗೆ. ಇನ್ನು ಜಾಸ್ತಿ ದಿವಸ ಬಿಟ್ರೆ ಅದಲ್ಲೇ ಹಾಳಾಗ್ತದೆ ಅಂತೇಳಿ ಆಕಿಗೆ ಅಂತೂ ಕಾರ್ನ್ ಅಂದ್ರೆ ಭಾಳ ಇಷ್ಟ ಆಗ್ತತಿ. ಅದಕ್ಕೆ ಅದೊಂದು ಅರ್ಧ ಎಲ್ಲ ಸುಲಿದು ಬೇಯಿಸಿ ಅರ್ಧ ತಿಂದು ಅರ್ಧ ಸ್ಕೂಲಿಗೆ ತೊಗೊಂಡು ಹೋಗ್ತಾಳೆ ಆಕಿ. ಅದಕ್ಕಾಗಿ ಈಗ ಸ್ನ್ಯಾಕ್ಸಿಗೆ ಕಾರ್ನೆಲ್ಲ ಸುಲಿಯಾಕತ್ತೀನಿ ನೋಡ್ರಿ. ಸಾನ್ವಿಗೂ ಇಷ್ಟ ಆಗ್ತತಿ ಕಾರ್ನ, ಆಮೇಲೆ ನನಗೂ ಭಾಳ ಸೇರ್ತದೆ ನೋಡ್ರಿ. ನಾನು ತರಕಾರಿ ಏನಾದರೂ ತರಕ್ಕೆ ಹೋದಾಗ ಅಲ್ಲಿ ಕಾರ್ನ್ ಇತ್ತಂದ್ರೆ ನಾನು ಬಿಡಂಗೇನೇ ಇಲ್ಲ, ತೊಗೊಂಡು ಬಂದಿರ್ತೀನಿ. ಕಾರ್ನ್ ಕುದಿಯಾಕಿಡಾಕತ್ತೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಕಾರ್ನ ರೆಡಿಯಾಗಿಬಿಡ್ತಾವೆ ತಿನ್ನೋಕೆ. ಹೊರಗಡೆ ಎಲ್ಲ ಅಷ್ಟೊಂದು ರೊಕ್ಕ ಕೊಟ್ಟು ತಿನ್ನೋ ಬದಲಿ ಇದಕ್ಕೆ 25 ರೂಪಾಯಿ ನೋಡ್ರಿ ಒಂದು ತೆನಿಗೆ. ನಾವು 2 ಸರಿ ಮಾಡ್ಬೋದು ಅದರೊಳಗೆ. ಅದು ಎಷ್ಟೊಂದು ಕಾರ್ನ್ ಸಿಗ್ತಾವೆ ನಮಗೆ ತಿನ್ನೋಕೆ. ಹೊರಗಡೆ ಆದ್ರೆ ಒಂದು ಸಣ್ಣ ಕಪ್ ಒಳಗೆ ಹಾಕಿ ಕೊಡ್ತಾರೋ, ಅದಕ್ಕೆ 10 ರೂಪಾಯಿ 20 ರೂಪಾಯಿ ಅಂತ ಹೇಳ್ತಾರೋ. ಹಾಗಾಗಿ ನಾನು ಮನ್ಯಾಗನ ತೆನಿ ತೊಗೊಂಡು ಬಂದು ಮನ್ಯಾಗ ಬಿಡಿಸಿ ಬೇಯಿಸ್ಕೊಟ್ಟಿರ್ತೇನೆ ಆಕಿಗೆ. ಇವಾಗ ಅಕ್ಕಿ ಸ್ನ್ಯಾಕ್ಸ್ ಬಾಕ್ಸ ರೆಡಿ ಮಾಡಕತ್ತೀನಿ ನೋಡ್ರಿ. ಮೊದಲು ನಾಷ್ಟ ಎಲ್ಲ ಏನು ಮಾಡ್ತೀನಿ ಅದನ್ನು ನಾನು ಹಾಕಿ ಕಳಿಸ್ತೀನಿ. ಆದ್ರೆ ಇವಾಗ ಅಕ್ಕಿ ನಾಷ್ಟ ಹಾಕಿರೋ ತಿಂದ ಬರೋಂಗಿಲ್ಲ, ಸ್ನ್ಯಾಕ್ಸನ್ನು ಹಾಕಮ್ಮ ನನಗಂತ ಹೇಳ್ತಾಳೆ. ಯಾಕಂದ್ರೆ ಬೆಳಗ್ಗೆ ನಾಷ್ಟ ಮಾಡಿ ಕಳಿಸಿರ್ತಾನೆ ಮನ್ಯಾಗ. ಇನ್ನು ಸ್ಕೂಲಿಗೆ ಹೋಗಿನೂ ಅದನ್ನ ತಿನ್ಬೇಕಂದ್ರೆ ಆಕಿ ಬ್ಯಾಡ ಅಂತ ಹೇಳ್ತಾಳು. ಅದಕ್ಕಾಗಿ ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಹಾಕಿರ್ತೇನೆ ಆಕಿಗೆ. ಮತ್ತು ಮಧ್ಯಾಹ್ನ ಸ್ಕೂಲಿಂದ ಬಂದ್ಲಂದ್ರೆ ಮಧ್ಯಾಹ್ನ ಏನು ಅಡುಗೆ ಮಾಡಿರ್ತಾನಲ್ಲ ಅದನ್ನು ಊಟ ಮಾಡ್ಕೋತಾಳು. ಅದಕ್ಕೆ ಸ್ಕೂಲ್ನಾಗಾರ ಸ್ನ್ಯಾಕ್ಸ್ ಅಷ್ಟು ತಿನ್ನಲಿ ಅಂತೇಳಿ ಒಂದಷ್ಟು ಈ ಸರಿ ಡಿಮಾರ್ಟಿಗೆ ಹೋಗಿದ್ನಲ್ಲ ಅವಾಗೆಲ್ಲ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ನಿ. ಅವನ್ನೆಲ್ಲ ದಿನ ಒಂದೊಂದು ಸ್ಕೂಲಿಗೆ ಹಾಕಿರತ್ತಂತೇಳಿ ಇವತ್ತು ಚಾಕೋಸ್ ಒಳಗೆ ಒಂದು ಪ್ಯಾಕೆಟ್ನ ಆಕಿಗೆ ಸ್ಕೂಲಿಗೆ ಹಾಕಕತ್ತೀನಿ ನೋಡ್ರಿ. ಆಕಿ ಮತ್ತು ಮನೆಗೆ ಬಂದಾದ್ಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಏನು ಅಳಂಗಿಲ್ಲ. ನಾನು ಎಷ್ಟು ಕೊಡ್ತೀನಿ ಅಷ್ಟನ್ನು ತಿಂದಿರ್ತಾಳು. ಒಂದೊಂದು ಹುಡುಗರು ಈ ಥರ ಏನಾದರೂ ಸ್ನ್ಯಾಕ್ಸ್ ಇತ್ತಂದ್ರೆ ಊಟ ಮಾಡೋದು ಬಿಟ್ಟು ಅದನ್ನು ತಿಂತಾರೋ. ಆದರೆ ಸಾನ್ವಿ ಹಂಗಲ್ಲ, ನಾವೇನು ಕೊಡ್ತೀವಲ್ಲ ಅದನ್ನಷ್ಟೇ ತಿಂತಾಳು.
ಆಕಿನೂ ಸ್ಕೂಲಿಗೆ ಬಿಟ್ಟು ಬನ್ನಿ. ಆಮೇಲೆ ನಮ್ಮ ಮನೆಯವ್ರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ ನೋಡ್ರಿ. ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಮೊಸರು ಎಲ್ಲ ಹಾಕಿ ಡಿಮಾರ್ಟಿಂದ ಹೊಸ ಬಾಕ್ಸ್ ತಂದಿದ್ನೆಲ್ಲ ಅವನ್ನ ಅದರೊಳಗನ ಇವತ್ತು ಹಾಕಿ ಪ್ಯಾಕ್ ಮಾಡಾಕತ್ತೀನಿ ಊಟನ. ಇನ್ನು ನಾನು ನಾಷ್ಟ ಮಾಡಬೇಕು. ಇನ್ನು ಸಣ್ಣ ಪುಟ್ಟ ಕೆಲ್ಸಗಳದಾವು, ಅವನ್ನೆಲ್ಲ ಮುಗಿಸ್ಕೋಬೇಕು ನೋಡ್ರಿ ನಮ್ಮ ಮನೆಯವ್ರು ಹೋದ್ಮೇಲೆ. ಇವಾಗ ಟೈಮ್ ಬಂದು 9:15 ಆಗೈತಿ. ನಮ್ಮ ಸಾನ್ವಿನ ಒಂದು 9:20ಕ್ಕೆಲ್ಲ ಬಿಟ್ಟು ಬಂದಿರ್ತೇನೆ ನಾನು. ಇವಾಗ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 10:30 ಆಗೈತೆ ನೋಡ್ರಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಸಾನ್ವಿ ನಾನು ಬಿಟ್ಟು ಬನ್ನಿ. ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ, ಪಾತ್ರೆನೂ ತೊಳೆದೇನಿ. ಇನ್ನು ಮನೆ ಅಷ್ಟು ಕಸ ಗುಡಿಸಿ ನಾನು ಸ್ನಾನ ಮಾಡಿ ಬಂದು ಬಟ್ಟೆ ವಾಶ್ಗೆ ಹಾಕಿರ ಕೆಲಸ ಮುಗೀತು ಇವತ್ತಿಂದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.